ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಅದ್ಭುತವಾದಂತಹ ಸಖತ್ ಟೇಸ್ಟಿ ಆದಂತಹ ಮಿಲ್ಕ್ ಶೇಕ್ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ತೀನಿ. ಅದು ಬನಾನಾ ಮಿಲ್ಕ್ ಶೇಕ್. ತುಂಬಾನೇ ಈಸಿ. ಈ ಬೇಸಿಗೆಯಲ್ಲಿ ಏನಾದ್ರೂ ಕುಡಿಯೋದಕ್ಕಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಅದರಲ್ಲೂ ನಾವು ಬೇಸಿಗೆಯಲ್ಲಿ ಮಿಲ್ಕ್ ಶೇಕ್ ಆಗಿರ್ಬೋದು ಅಥವಾ ಜ್ಯೂಸು, ನೀರನ್ನ ಎಷ್ಟು ಕುಡಿತೀವಿ ಅಷ್ಟು ಒಳ್ಳೇದು. ನಮಗೆ ತುಂಬಾನೇ ಬಾಯಾರಿಕೆ ಆಗ್ತಾ ಇರುತ್ತೆ. ಬರೀ ನೀರು ಕುಡಿಯೋದಕ್ಕಿಂತ ಈ ರೀತಿ ಜ್ಯೂಸ್ ಅಥವಾ ಮಿಲ್ಕ್ ಶೇಕ್ಗಳನ್ನ ಮಾಡಿ ನಾವು ಕುಡಿಬಹುದು. ಇವತ್ತು ಟೇಸ್ಟಿ ಆದಂತಹ ಬನಾನಾ ಮಿಲ್ಕ್ ಶೇಕ್ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ತುಂಬಾನೇ ಸಿಂಪಲ್. ಇಂಗ್ರೀಡಿಯೆಂಟ್ಸ್ ಕೂಡ ಮನೆಯಲ್ಲಿ ಸಿಂಪಲ್ ಆಗಿ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ ಅನ್ನ ಬಳಸ್ಕೊಂಡು ಮಾಡಬಹುದು. ಅದಕ್ಕೆ ಬೇಕಾಗಿರುವಂಥದ್ದು ಬನಾನಾ, ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣು ಇದೆ, ಇದು ಕೂಡ ಇದೆ. ಇನ್ನು ಬೆಲ್ಲ ತಗೊಂಡಿದ್ದೀನಿ. ನಿಮಗೆ ಬೆಲ್ಲ ಇಲ್ಲ, ನಾನು ಇದು ಜೋನಿ ಬೆಲ್ಲ ತಗೊಂಡಿದ್ದೀನಿ. ಕೇಸ್ ಬೆಲ್ಲ ಇಲ್ಲ ಅಂತಂದ್ರೆ ಸಕ್ಕರೆ ಕೂಡ ಯೂಸ್ ಮಾಡಬಹುದು. ಸಕ್ಕರೆಗಿಂತ ಬೆಲ್ಲ ಹೆಲ್ತಿಗೆ ಒಳ್ಳೇದು ಅನ್ನೋ ಕಾರಣಕ್ಕೆ ಬೆಲ್ಲನ ಯೂಸ್ ಮಾಡಿದ್ದೀನಿ. ಜೊತೆಗೆ ಇವೆರಡೂ ಬೇಡ ಅಂತ ಅಂದ್ರೆ ನೀವು ಜೇನುತುಪ್ಪನ ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟ್ ನಾನು ಏಲಕ್ಕಿ ತಗೊಂಡಿದ್ದೀನಿ. ಫ್ಲೇವರ್ ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕೆ ಏಲಕ್ಕಿನ ತಗೊಂಡಿದ್ದೀನಿ. ಇವಾಗ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ. ಅದರಲ್ಲೂ ಮಕ್ಕಳಿಗೆ ತುಂಬಾ ಬನಾನಾ ಮಿಲ್ಕ್ ಶೇಕ್ ತುಂಬಾನೇ ಇಷ್ಟ ಆಗುತ್ತೆ. ತುಂಬಾ ಇಷ್ಟಪಟ್ಟು ಕುಡಿತಾರೆ. ಮತ್ತೆ ವೇಟ್ ಗೇನ್ ಆಗಬೇಕು ಅಂತ ಅಂದ್ರೆ ನಾವು ದಿನಾ ಬನಾನಾ ಮಿಲ್ಕ್ ಶೇಕ್ನ ಮಾಡಿ ಕುಡಿದ್ರೆ ನಮ್ಮ ವೇಟ್ ಕೂಡ ಜಾಸ್ತಿ ಆಗುತ್ತೆ. ತುಂಬಾ ಸಣ್ಣ ಇರೋರು ಈ ರೀತಿ ಬನಾನಾ ಮಿಲ್ಕ್ ಶೇಕ್ ಅನ್ನ ಮಾಡಿ ಕುಡಿದ್ರೆ ತುಂಬಾನೇ ಒಳ್ಳೇದು. ಮತ್ತೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಬೇಗನೆ ದಪ್ಪ ಆಗ್ತಾರೆ. ಒಂದು 10 ದಿನ ಡೈಲಿ ಈ ರೀತಿ ಬನಾನಾ ಮಿಲ್ಕ್ ಶೇಕ್ ಒಂದು ದೊಡ್ಡ ಗ್ಲಾಸಲ್ಲಿ ನೀವು ಮಾಡಿ ಕುಡಿದ್ರೆ ಬೇಗ ದಪ್ಪ ಕೂಡ ಆಗ್ತೀರಾ. ನಾನು 2 ಬಾಳೆಹಣ್ಣನ್ನ ತಗೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ತುಂಬಾ ಈಸಿಯಾಗಿ ಬೇಗ ಮಾಡಬಹುದು. ನೆಕ್ಸ್ಟ್ ಬೆಲ್ಲ, ಒಂದು 100 ಗ್ರಾಮ್ ಅಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಏಲಕ್ಕಿನ ಬಿಡಿಸಿ ಹಾಕೋಬೇಕು. ಫ್ಲೇವರ್ ಚೆನ್ನಾಗಿ ಇರುತ್ತೆ ಏಲಕ್ಕಿ ಹಾಕೊಂಡ್ರೆ. ನಿಮಗೆ ಬೇಕಂದ್ರೆ ಹಾಕೋಬಹುದು, ಇಲ್ಲ ಅಂತಂದ್ರೆ ಬೇಡ ಅಂತಂದ್ರೆ ನೀವು ಅದನ್ನ ಬಿಡಬಹುದು, ಸ್ಕಿಪ್ ಮಾಡಬಹುದು. ಏಲಕ್ಕಿನ ಇವಾಗ ಇದ್ರ ಜೊತೆಗೆ ಹಾಕೋತೀನಿ. ಹಾಲು, ನಾನು ಒಂದು 2 ಗ್ಲಾಸ್ ಅಷ್ಟು ಹಾಲನ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಲು ಹಾಕೋಬೇಕು. ಇದನ್ನ ಇವಾಗ ರುಬ್ಕೋಬೇಕು. ಎಸ್, ಮಿಲ್ಕ್ ಶೇಕ್ ರೆಡಿ ಆಗಿದೆ. ಬನಾನಾ ಮಿಲ್ಕ್ ಶೇಕ್ ಟೇಸ್ಟ್ ಅಂತೂ ಅದ್ಭುತವಾಗಿ ಬಂದಿದೆ. ಸಖತ್ ಟೇಸ್ಟಿ ಆಗಿದೆ. ನೀವು ಕೂಡ ಇದನ್ನ ಮಾಡ್ಕೊಂಡು ಕುಡೀರಿ, ಅಥವಾ ಮನೇಲಿ ಇರುವಂತಹ ಮಕ್ಕಳಿಗೂ ಕೂಡ ಇದನ್ನ ಮಾಡ್ಕೊಡಿ. ಸಖತ್ತಾಗಿರುತ್ತೆ. ಮಕ್ಕಳಿಗೆ ಡೈಲಿ ಮಾಡಿಕೊಟ್ರು ಕೂಡ ಏನು ಸಮಸ್ಯೆ ಆಗೋದಿಲ್ಲ. ಹೆಲ್ತಿಗೆ ತುಂಬಾ ಒಳ್ಳೇದು. ಮತ್ತೆ ಸಣ್ಣಕ್ಕಿರ್ತೀರಲ್ಲ, ಅವರು ಡೈಲಿ ಮಾಡಿಕೊಡಿರಿ, ಸ್ವಲ್ಪ ದಪ್ಪ ಆಗ್ತೀರಾ. ಇನ್ನೇನು ನಾನು ದಪ್ಪ ಇದ್ದೀನಿ, ಇದನ್ನ ಕುಡಿದ್ರೆ ಇನ್ನಷ್ಟು ದಪ್ಪ ಆಗ್ತೀನಿ ಅನ್ನೋರು ವಾರದಲ್ಲಿ 2 ದಿನ ಮಾಡಿ ಕುಡಿದ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ನನಗೆ ತಿಳಿಸ್ಕೊಡಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ಆದ್ರೆ ನಾನು ಹಾಕಿದಂತಹ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ತಕ್ಷಣವೇ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.